ಗುಡ್ ಮಾರ್ನಿಂಗ್ ಕವಿಕಾ. ಗುಡ್ ಮಾರ್ನಿಂಗ್ ಅಂದೆ. ಹಾಂ ಗುಡ್ ಮಾರ್ನಿಂಗ್. ನೋಡ್ಕೊಂಡು ಹೇಳು ನೋಡಿಲಿ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ಸ್. ಸೊ ಇವತ್ತು ನಮ್ಮ ಪಾದಯಾತ್ರೆಯ ಡೇ 2 ಆ್ಯಂಡ್ ಇವತ್ತು ನದಿ ದಾಟೋದ್ರ ಮುಖಾಂತರ ಡೇನ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ಅಲ್ಲಿ ವಿಡಿಯೋ ಮಾಡೋಕ್ಕಾಗುತ್ತೋ ಆಗಲ್ವೋ ಗೊತ್ತಿಲ್ಲ, ಬಿಕಾಸ್ ಎಲ್ಲರೂ ದಾಟೋ ಬ್ಯುಸಿಲಿರ್ತೀವಿ. ಸಿ ಇಫ್ ಐ ಕ್ಯಾನ್ ಡೂ ವಿಡಿಯೋ ತೋರಿಸ್ತೀವಿ. ಎಲ್ಲ ಹೊರಟಿದ್ದಾರೆ ಆಲ್ರೆಡಿ. ಇವಾಗ ಅಲ್ಲಿ ಹೋಗಿ ಅಲ್ಲಿ ನೋಡ್ತಿದ್ದೀರ ಜನ ದಾಟ್ತಿರೋದು ಎಲ್ಲ, ಅಲ್ಲೋಗಿ ದಾಟಬೇಕು. ಒಂದು ಕೈ ಮುಕ್ಕೊಂಬಿಡಿ ದೇವ್ರಿಗೆ. ಇಲ್ಲಿ ಎಷ್ಟು ಜನ ಇದೆ ನೋಡಿ. ಏನೋ ಕುಂಭಮೇಳಕ್ಕೆ ಕಂಪೇರ್ ಮಾಡೋಕ್ಕಾಗಲ್ಲ, ಬಟ್ ಸ್ಟಿಲ್ ನದಿ ದಾಟ್ತಾವರೆಲ್ಲ. ಮಾಡ್ಬೋದು. ಅದು 108 ವರ್ಷಕ್ಕೊಂದ್ಸಲ ಬರೋದು, ಅದಕ್ಕೆ ಅದು 108 ವರ್ಷಕ್ಕೊಂದ್ಸರಿ ಬರೋದು. ಇದು ಪ್ರತಿ ವರ್ಷನೂ ಇಷ್ಟೇ ಜನ ಇರ್ತಾರೆ. ಆ್ಯಂಡ್ ಮಕ್ಕಳು, ವಯಸ್ಸಾದವರು, ಏಜ್ ಡಿಫ್ರೆನ್ಸ್ ಇಲ್ಲ. ಇನ್ನೊಂದು ಮಗು ಸನ್ರೈಸ್ ಆಗ್ತದೆ ಗೈಸ್. ಇನ್ನು ಸ್ವಲ್ಪ ಹೊತ್ತಲ್ಲಿ, ಲೇಟ್ ಇಲ್ಲ ಆಗುತ್ತೆ. ಗೈಸ್ in the middle of nowhere. ಇನ್ನೊಂದು ಬಂಡೆಗಳು. ಸಿಗಾಬಡಿ ಕಷ್ಟ. ಫುಲ್ಲು ಕಲ್ಲುಗಳು, ಕ್ಲಿಯರ್ ವಾಟರ್. ಬರತ್ತಾ ಐಫೋನ್ ವಾಟರ್ ರೆಸಿಸ್ಟೆಂಟ್. ಫೈನಲಿ ನದಿ ದಾಟಿ ದಡಕ್ ಬಂದಿದೀವಿ. ಇವಾಗ ಕಾವೇರಿ ಹೊಳೆ ದಾಟ್ಕೊಂಡು ಬಂದಿದ್ದೀವಿ. ಸಾಹಸ ಪಟ್ವಿ. ಎಲ್ಲರೂ ಜಾರಿ ಬಿದ್ದಿದ್ದೆ ಆಯ್ತು. ಎಲ್ಲರೂ ಜಾರಿ ಬಿದ್ದಿದ್ದಾರೆ. ಆದ್ರೆ ನಮ್ಮಮ್ಮ ಮುಳುಗೋಗ್ಬಿಟ್ಟವ್ರೆ. ನಮ್ಮಮ್ಮ ಮುಳುಗೆ ಎದ್ದಾಯ್ತು ಒಂದ್ಸರಿ. ನಾವೆಲ್ಲ ಬ್ಯಾಗ್ ನೆನ್ಸ್ಬಿಟ್ಟಿದೀವಿ, ಬಟ್ ಅವ್ರ ಬ್ಯಾಗ್ ಎಲ್ಲ ನೆನ್ಸಿಲ್ಲ. ಆರಾಮಾಗಿ ನಮ್ ಭರತ ಗುರು ಸಾಧನೆ ಮಾಡಿದ್ದು ಅಂದ್ರೆ ಇವತ್ತು ಬ್ಯಾಗ್ ಎತ್ಕೊಂಡು ನಾನ್ ಎಲ್ರು ಒಂದ್ ರೌಂಡ್ ಚಪ್ಪಾಳೆ ಹೊಡೆದ್ಬಿಡ್ರಿ ಭರತಂಗೆ. ಪರವಾಗಿಲ್ಲ, ಇಲ್ಲ ಅಂದ್ರೆ ನಮ್ಗೆ ಕೆಲಸ ನಡೆಯಲ್ಲ. ಸೊ ಇವಾಗೆಲ್ಲ ಸ್ನಾನ ಮಾಡಿ ತಿಂಡಿ ತಿಂದು ಕೌಗೋಲ್ತಿಟ್ಟು ಹತ್ತದೆ. ಈಗ ಇರೋದು ಹತ್ತೋದು ಇರೋದು. ನಾನಲ್ಲಿ ಬೈಸ್ಕೊಂಡೆ ಫೋನ್ ಹಿಡ್ಕೊಂಡಿದೆ ಅಂತ. ಫೋನ್ ನೋಡಿ ಮಾತಿಲ್ಲ ನೀನು. ನಿನ್ ಬ್ಲಾಗ್ ಅಲ್ಲಿ ನಾನಿದ್ದೇನೆ. ಫಾರೆಸ್ಟ್ ಆಫೀಸರ್ ಹೆಂಗ್ ಒಯ್ದ ಗೊತ್ತಾ? ವಿಡಿಯೋ ಬಿಟ್ಟು ಮೊಬೈಲ್ ಮೊಬೈಲ್ ಅಂತ ಕರೆದ್ರು. ಮೊಬೈಲ್ ಉಗಿಸ್ಕೊಂಡ್ಲು. ಹುಡುಗರಾಗಿರೋ ತಿಕ್ಕದ ಮೇಲೆ ಅಲ್ಲಿ ಬಿಟ್ಟು ಹೇಳಿರೋನು. ಏ ಗಾಯ್ ಸುಮ್ನೆ ಶೂಟ್ ಮಾಡ್ತಾವಳೆ, ಏನೋ ಒಂದ್ ಮಾಡ್ಬೇಕಲ್ಲ ಅಂತ ಮಾಡ್ತಾವಳ ಅಷ್ಟೇ. ನಾವೆಲ್ಲ ಈಗ ಸ್ನಾನ ಮಾಡ್ತಿದ್ರೆ ಇವರು ಅಮ್ಮ ಮಗ ಇಬ್ರು ಸ್ನಾನ ಮಾಡ್ಬಿಟ್ಟು ಆಲೆ ಮುದ್ದೆ ಸಾರು ತಿಂತಾವ್ರೆ. ರೆಡಿ ಆಯ್ತಾರೆ. ದೇವರು ಅವ್ರಿಗೆ ಅರ್ಹತೆ ಇರೋದೇ ಕೊಡೋದು ಗೈಸ್. ಅರ್ಥ ಆಯ್ತಾ ಗೈಸ್? ನೋಡಿ ಅವರು ಮೊಸರನ್ನ ತಿಂತಿದ್ದಾರೆ ಗೈಸ್. ಈಗ ಆಲ್ರೆಡಿ ನೀವು ನ್ಯೂಸಲ್ಲೆಲ್ಲ ನೋಡಿರ್ತೀರಾ, ಒಬ್ಬರು ಮಹದೇಶ್ವರನ ಬೆಟ್ಟ ಹತ್ತಬೇಕಾದ್ರೆ ತೀರ್ಕೊಂಡ್ರು ಅಂತ ಹೇಳೋ ವಿಷಯನ.
ಯಾವುದೇ ರೀತಿ ಹೆಲ್ತ್ ಕಂಡೀಷನ್ ಇದ್ದರೆ ಪ್ಲೀಸ್ ನಿಮ್ಮನ್ನ ನೀವು ಫೋರ್ಸ್ ಮಾಡಿಕೊಂಡು ಈ ಸಾಹಸಕ್ಕೆಲ್ಲ ಕೈ ಹಾಕಕ್ಕೆ ಹೋಗಬೇಡಿ. ಇವರು ಡ್ರಿಂಕ್ಸ್ ಮಾಡಿ ನೀರಲ್ಲಿ ಇಳ್ದಿದ್ರಿಂದ ಅವರಿಗೆ ಫಿಟ್ಸ್ ಬಂದು ಅದನ್ನು ಅಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಿ ಅಷ್ಟು ಹೆಲ್ತ್ ಫೆಸಿಲಿಟೀಸ್ ಇಲ್ಲದೇ ಇರೋದ್ರಿಂದ ಅವ್ರಿಗೆ ಈ ಥರ ಆಯಿತು. ಸೊ ಐ ರಿಕ್ವೆಸ್ಟ್ ಯು ನಿಮ್ಗೆ ಹೆಲ್ತ್ ಫೆಸಿಲಿಟೀಸ್ ಇಲ್ಲ ಅನ್ನೋ ಜಾಗಕ್ಕೆ ಹೆಲ್ತ್ ಕಂಡೀಷನ್ಸ್ ಇರೋರು ದಯವಿಟ್ಟು ಬರಬೇಡಿ. ಅವರಿಗೂ ತೊಂದರೆ, ಪೊಲೀಸ್ ಆಫೀಸರ್ಸ್ನ ನಾವು ಬ್ಲೇಮ್ ಮಾಡೋಕ್ಕೂ ಆಗಲ್ಲ. ಬಿಕಾಸ್ ಅಂಥ ರಿಮೋಟ್ ಪ್ಲೇಸಲ್ಲಿ ನಾವು ಎಂಥ ಹೈ ಫೆಸಿಲಿಟೀಸ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಅನ್ಫಾರ್ಚುನೇಟ್ಲಿ ಈ ದುರಂತನ ನೋಡಬೇಕಾಯ್ತು ನಾವು ಅಲ್ಲಿ. ಪ್ರಸಾದ ಅಂತ ಕೊಡ್ತಾವಳಿ this is scientifically the calcium carbonate plus sodium carbonate is mixed into some energy items, and this water can make you survive. You know this. You can't understand English? Oh, no. Oh, sorry. I'm very bad. It's my bad. ಶಿವನ ಮಗ ವೀರಭದ್ರ, ಭದ್ರಕಾಳಿ ಗಂಡ ವೀರಭದ್ರ. ಎಂದೆನ್ನುವ ಕೂಗಿಗೆ ಕೈಲಾಸವನ್ನು ಬಿಟ್ಟು ಭೂಲೋಕದೆತ್ತಡೆಗೆ ಯಾವ ರೀತಿಯಾಗಿ ಬರುತ್ತಿರುವರೆಂದರೆ ದಾನವ ಮರೆಯದಿರು, ಅನ್ನದಾನವ ತೊರೆಯದಿರು. ನಿನ್ನೆ ಏನು ಇಳಿದ್ವಿ ಕಾವೇರಿ ನದಿ ಹತ್ರ, ನದಿಗೆ ಬರೋಕ್ಕೆ ಅದೇ ಥರ ಇವತ್ತು ಬೆಟ್ಟನ ಹತ್ತಬೇಕು. ಈಗಿರೋದು ಇವಾಗ ಆ್ಯಕ್ಚುಲಿ ಟಾಸ್ಕ್ ಇರೋದು, ನೀರಿರಲ್ಲ ಮಧ್ಯದಲ್ಲಿ ಎಲ್ಲೂ ಆಲ್ಮೋಸ್ಟ್ ಎರಡು ಬೆಟ್ಟ ತಿಳಿಯೋ ತನಕನೂ ನೀರು ಸಿಗಲ್ಲ. ಎಲ್ಲೂ ವಾಟರ್ ಮೆಲನ್ ಕೊಡಲ್ಲ, ಮಜ್ಜಿಗೆ ಕೊಡಲ್ಲ, ಏನು ಕೊಡಲ್ಲ. ಬಿಕಾಸ್ ಅಲ್ಲಿ ಯಾವ ಗಾಡಿನೂ ಬರೋಕ್ಕಾಗಲ್ಲ. ಸೊ ಇಲ್ಲ, ಗಾಡಿ ಬರುತ್ತೆ. ನಾವು ನಮ್ಮಮ್ಮ ಆಂಟಿನೆಲ್ಲ ಡಿಚ್ ಮಾಡಿಬಿಟ್ಟು ಅವ್ರಿನ್ನೂ ಊಟ ಮಾಡ್ತಾವ್ರೆ. ಎಲ್ಲರೂ ಹೊರಟಿದ್ದೀವಿ. ಎಲ್ಲರೂ ಅಂದರೆ ನಾವು 6 ಜನ ಹೊರಟಿದ್ದೀವಿ. ಅವ್ರು ಬರೋದಿನ್ನು ಲೇಟ್ ಆಗುತ್ತೆ. ನಾವು ಸ್ವಲ್ಪ ಸ್ಲೋ ಮೂವರ್ಸ್ ಅಂತ ಹೇಳ್ಬಿಟ್ಟು ಬೇಗ ಬಂದ್ವಿ. ಅವ್ರು ನಮ್ಮನ್ನ ರೀಚ್ ಮಾಡ್ತಾರೆ ಅಂತ. ಓಕೆ, ನೆಕ್ಸ್ಟ್ ನೀರು ಎಲ್ಲಿ ಸಿಗಲ್ಲ, ಎಲ್ಲಿ ಸಿಗುತ್ತೆ, ಕೂತಿರ್ತೀವಲ್ವ ಆ ಜಾಗದಲ್ಲಿ ಸ್ಟಾರ್ಟ್ ಮಾಡ್ತೀನಿ ಮತ್ತೆ. ನೋಡಿದಷ್ಟು ಸುಲಭ ಅಂತೂ ಇಲ್ಲವೇ ಇಲ್ಲ. ಆ ಸ್ಟೀಪ್ನ ಹತ್ತಿ ಈ ಕಲ್ಲುಗಳನ್ನ ದಾಟಿ ಆ ಕಡೆ ಸ್ಟೀಪಲ್ಲಿ ಹೋಗೋದು. ಆ್ಯಂಡ್ ಈ ಬಿಸಿಲಲ್ಲಿ ಲುಕ್ ಎಟ್ ದಿಸ್ ಗೈ. ಹೀಸ್ ಡೆಡ್ ಆಲ್ರೆಡಿ. ಅವನು ಡೆಡ್, ಅವನ ಸೊಂಟನೂ ಡೆಡ್, ಎವ್ರಿಥಿಂಗ್ ಡೆಡ್. ಆ ಏಜಲ್ಲಿ ನಮ್ಗೆ ಎನರ್ಜಿ ನಮ್ಮ ಅಪ್ಪನಾಣೆಗೂ ಬರಲ್ಲ. ಓಕೆ ಓಕೆ ಏಜಿ ಸರಿ, ಇಷ್ಟೊಂದು ತೊಂದರೆ ಆಗಲಿಲ್ಲ ನೀರಿಗೆಲ್ಲ ಅಲ್ಲೇನಾ? ಎಲ್ಲ ಕಡೆ ನೀರು ಕಲ್ಲಂಗಡಿಯನ್ನು ಆ್ಯಕ್ಚುಲಿ ಬೆಟ್ಟದ ಮೇಲೂ ತೊಗೊಂಬಂದು ನಿಲ್ಸವ್ರೆ. ಏನು ಹೇಳ್ತಾರೆ, ವಿ ಆರ್ ಆ್ಯಕ್ಚುಲಿ ಗ್ರೇಟ್ಫುಲ್. ಎಲ್ಲರೂ ಬಂದು ಪ್ರತಿ ಸರಿ ಎಷ್ಟೆಷ್ಟು ಬಾಟ್ಲು ನೀರು ತೊಗೊಂಡ್ರೆ ಸಾಕಾಗ್ತಿರ್ಲಿಲ್ಲ. ಸರಿ, ವಿ ಆರ್ ಫೈನ್. ಹಾಯ್ ಹೇಳಿ ಸರ್. ಹಾಯ್ ಹೇಳಿ ಸರ್. ವ್ಯವಸ್ಥೆ ಎಲ್ಲ ಹೆಂಗ್ ನಡೀತಾ ಇದೆ? ಇನ್ನು ಹತ್ರ ಕೇಳಿ. ನೀವು ಸುಸ್ತಾಗಿ ಹೋಗಿದ್ದೀರಾ? ಈ ಸರಿ ಹತ್ರಕ್ಕೆಲ್ಲ ನೀರು ತರಿಸಿದ್ದೀರಾ, ತುಂಬ ಥ್ಯಾಂಕ್ಸ್ ಸರ್. ಆ್ಯಕ್ಚುಲಿ ಇನ್ನೂ ಮುಂದೆ ಹೋಗ್ಬೇಕಾಗಿತ್ತು ನಾವು ನೀರು ಕೇಳೋಕ್ಕೆ. ಫುಲ್ ಪರದಾಡ್ತಿದ್ವಿ. ಸರಿ ಅಲ್ಲಿ ಬಂದಿದ್ದು ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ನಾವು ನೀರಿಲ್ಲ ಅಂದ್ಕೊಂಡು 3 ಬಾಟ್ಲು ತೊಗೊಂಡು ಬಂದಿದ್ವಿ. ಅಲ್ಲಿ ನೀರು ಸಿಕ್ಕಿದ್ದು ಆ್ಯಕ್ಚುಲಿ. ಈ ಸರಿ ಸೆಕ್ಯೂರಿಟಿನೂ ಜಾಸ್ತಿ ಇದೆ. ಹೌದು, ಅಲ್ಲೊಂದು ನೋಡಿದ್ವಿ ಬರಬೇಕಾದ್ರೆ, ಆ ಕಡೆ ಬೆಟ್ಟದಲ್ಲಿ ಫೈರ್ ಆಗಿತ್ತು. ಹಾಂ, ಅದೇ ಬೈಕೊಂಬರ್ತಿದ್ರು ಎಲ್ಲರೂ ಅದನ್ನು ನೋಡಿಕೊಂಡು. ಜಾಸ್ತಿ ಅಲರ್ಟ್ ಮಾಡಿದ್ರೆ ಎಲ್ಲ ಈ ಕಡೆ ಅಲರ್ಟ್ ಆದ ತಕ್ಷಣ ಆ ಕಡೆ ಯಾರಾದ್ರು ಫೈರ್ ಮಾಡ್ಬೋದು. ಕೆಲವ್ರು ಗೊತ್ತಿರೋದಿಲ್ಲ,
ಹೌದು ಎಲ್ಲ ನಾಳೆ ನಾವೆಲ್ಲ ನಾನು ಹೇಳ್ತೇನೆ ಬೇಡ ಅಂತ ಹೇಳಿದ್ರೆ ಕೇಳಲ್ಲ ಯಾವತ್ತು ಕಲಿತಾರೆ ಬುದ್ಧಿ ಅವರಾಗಿ ಅವರ ಕಲಿಬೇಕು ನಾವು ಅಲ್ಲಿ ತನಕ ಈಗ ನೀವು ಹೋದ್ಮೇಲೆ ಮತ್ತೆ ಇದೆಲ್ಲ ಕ್ಲೀನಿಂಗ್ ಹೆಂಗೆ ನಾವೇ ಮಾಡಿಸ್ಬೇಕು ಸ್ಟಾಫ್ ಕರ್ಕೊಂಡು ನಾವೆಲ್ಲ ಫುಲ್ಲು ಕೆಳಗಿಂದ ನಾನು ಅಲ್ಲಿಂದ ಇಲ್ಲಿ ನಮ್ಮ ಕಾಡಲ್ಲಿ ತನಕ ಸರಿ ಸರ್ ಬರ್ತೀವಿ ಬಾಯ್ ಬಾಯ್. ನಾವು ಈ 3 ದಿನ ಏನು ನಡೀತೀವಿ ಅಲ್ಲಿ ನಾವು ಕಲ್ಲಂಗಡಿ ಹಣ್ಣು ತಿಂದು ಎಸೆಯೋದೇ ಆಗ್ಬೋದು. ಕಲ್ಲಂಗಡಿ ಹಣ್ಣು ಬಿಡಿ, ಅಟ್ಲೀಸ್ಟ್ ಅದೊಂದು ಡಿಕಂಪೋಸಿಬಲ್ ಒಳಗಡೆ ಕಂಪೋಸ್ ಆಗಿಬಿಡುತ್ತೆ. ಆದರೆ ಈ ಚಾಕ್ಲೇಟ್ಸ್ ತಿನ್ನೋದು, ವಾಟರ್ ಬಾಟಲ್ಸು ಇದೆಲ್ಲ ಅಲ್ಲಲ್ಲೇ ಎಸ್ದೋಗ್ತೀವಿ. ಫಾರೆಸ್ಟ್ ಆಫೀಸರ್ಸ್ ಹೇಳಿದ್ರು ಅವರೇ ವಾಲಂಟಿಯರ್ಸ್ನ ಕರ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ. ಯೋಚನೆ ಮಾಡಿ, ಅಲ್ಲಿ ಕೌಗೋಲ್ತಿಟ್ಟಿಂದ ನಾವು ಅಲ್ಲಿಗೆ ಬರೋಕ್ಕೆ ಆಲ್ಮೋಸ್ಟ್ ಎಷ್ಟೋ ಕಿಲೋಮೀಟರ್ಸ್ ಇದೆ. ನಾವು ಕಾರ್ ದಾಟೋಷ್ಟರಲ್ಲಿ ಅಷ್ಟೂ ಅವ್ರ ಜವಾಬ್ದಾರಿಯಲ್ಲಿ ಇರೋದ್ರಿಂದ ಅಷ್ಟೂ ಅವರೇ ಕ್ಲೀನ್ ಮಾಡಬೇಕು. ಎಷ್ಟು ಕಷ್ಟ ಆಗಿರ್ಬೋದು ಅವರಿಗೆ. ಇಳಿದ್ಮೇಲೆ ಇದೊಂದು ಚೆಕ್ ಪಾಯಿಂಟ್ ನಮಗೆ ಜೋಡಿ ಬಾವಿ. ಇಲ್ಲಿ ಎಲ್ಲ ಕೂಡ್ತಾರೆ ಎಲ್ಲ, ಅಂದರೆ ಇವರೆಲ್ಲ ದೇವ್ರಿಗೋಸ್ಕರ ಕೇಳ್ಕೊಂಡು ಹರಕೆ ಹೊತ್ತು ಇಲ್ಲಿ ಕೂತು ಈ ಥರ ಮಾಡಿ ಅಲ್ಲಿ ತೊಗೊಂಡು ಹೋಗ್ಬಿಟ್ಟು ಹುಂಡಿಗೆ ಹಾಕ್ತಾರೆ ದುಡ್ಡನ್ನ. ಸೊ ಇಲ್ಲಿ ಕೆಳಗಡೆ ಜೋಡಿ ಬಾವಿ ಇದೆ, ದೇವಿ ಅಂತ ಹೇಳ್ತಾರಲ್ಲ ಆ ಥರ ಶಿವ ಹೆಂಗೆ ಭಿಕ್ಷೆ ಬೇಡ್ಕೊಂಡು ಊಟ ಇದು ಮಾಡ್ತಾರೋ ಹಂಗೆ ಇವರು ಭಿಕ್ಷೆ ಬೇಡಿ ಹರಕೆ ತೀರ್ಸ್ಕೊಂತಾರೆ ಹಂಗೆ. ಜೋಡಿ ಬಾವಿ ಇದೆ, ತೋರಿಸ್ತೀನಿ ಬನ್ನಿ. ಇದೆ ಜೋಡಿ ಬಾವಿ, ಆದರೆ ನೀರು ತುಂಬ ಕಮ್ಮಿ ಆಗ್ಬಿಟ್ಟೈತೆ, ನೀರೇ ಇಲ್ಲ. ಇದೆಲ್ಲ ತೀರ್ಥ ಹಾಕಿಸ್ಕೊಂಡು ಹೋಗ್ತಿದ್ವಿ ಮುಂಚೆ. ನಾವು ಮೊದಲು ತೀರ್ಥ ಹಾಕ್ಬಿಟ್ಟು ಹೋಗ್ಸ್ಕೊಂಡು ಹೋಗ್ತಿದ್ವಿ. ಕೆಳಗಿದಿಲ್ಲಮ್ಮ, ಅದಕ್ಕೆ ಆಗ್ತಿಲ್ಲ ಅನ್ಸುತ್ತೆ. ಹಾಕ್ತಿದಾರಲ್ಲ ಈಗ ನೆಕ್ಸ್ಟ್ ಚೆಕ್ ಪಾಯಿಂಟ್ ಸಾಗ್ಯ ಅನ್ನೋ ಒಂದು ಹಳ್ಳಿ. ಈಗ ಅಲ್ಲೋಗಿ ಸ್ಟೇ ಮಾಡಿ ಮಜ್ಜಿಗೆ ಕುಡಿಯೋಕೆ ಒಂದು ಬರ್ರಿ ಊಟನೂ ಮಾಡಬೇಕು. ಅಲ್ಲೋಗಿ ಸ್ಟೇ ಆಗಿ ಸಂಜೆ ಸ್ವಲ್ಪ ತಂಪೊತ್ತಲ್ಲೇ ಹೊರಡ್ತೀವಿ. ಆಮೇಲೆ ನೈಟ್ ರೆಸ್ಟ್ ಮಾಡ್ತೀವಿ, ಅದನ್ನು ತೋರಿಸ್ತೀನಿ. ಇವತ್ತಿನ ಬ್ಲಾಗ್ ಅಲ್ಲೇ ಎಂಡ್ ಆಗುತ್ತೆ. ಸ್ವಲ್ಪ ಮಜ್ಜಿಗೆ ನೋಡಿದ್ರೆ ಅಲ್ಲಿ ಕುಡಿದ್ಬಿಟ್ಟು ಹೊರಟ್ವಿ. ಇವಾಗ ಹೇಳ್ತೀನಿ, ಈ ಚೆಕ್ ಪಾಯಿಂಟಿಗೆ ನಾವು ಬರೋಕ್ಕೆ ಕೆಳಗಿಂದ 15 ಕಿಲೋಮೀಟರ್ ಬೆಟ್ಟ ಹತ್ತಿದ್ದೀವಿ. ಈಗ ಸಾಗ್ಯಾಗ ಹೋಗಿ ಎಷ್ಟು ಕಿಲೋಮೀಟರ್ ಇದೆ ತಲೆ 2-3 ಇದೆಯಂತ ಹೇಳಿ ಸಾಗ್ಯಾಗ ಹೋಗಿ ಅರೌಂಡ್ 2 ಅಂತ, ಇನ್ನು 2 ಕಿಲೋಮೀಟರ್. ಸೊ ಟೋಟಲ್ ಬೆಳಗ್ಗೆಯಿಂದ ಇವತ್ತು ನಡೆದಿರೋದು 17 to 18 ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟ್ಲಿ. ಥರ ಮಧ್ಯದಲ್ಲಿ ಟ್ರ್ಯಾಕ್ಟರ್ಸು ಕಾರ್ಗಳೆಲ್ಲ ಓಡಾಡ್ತದೆ, ಅಷ್ಟು ದಾರಿ ಇದೆ ಇಲ್ಲಿ ಬರೋಕ್ಕೆ. ಫಾರೆಸ್ಟ್ ಆಫೀಸರ್ಸ್ ಎಲ್ಲ ತುಂಬ ಜನ ನಿಂತಿದ್ದಾರೆ. ಆವಾಗಲೂ ನೀವು ಕೇಳಿಸ್ಕೊಂಡಂಗೆ ಅವ್ರು ನಿಂತು ಎಲ್ಲರೂ ಸೇಫ್ ಗಾರ್ಡ್ ಮಾಡ್ತಿದ್ದಾರೆ. ಫೈರ್ ಸೀಸನ್ ಇದು ಅಂತ ಅದಕ್ಕೆ ನಿಂತಿದ್ದೀನಿ ಅಂತ ಹೇಳಿದ್ರು. ಆ್ಯಂಡ್ ಸೇಫ್ಟಿ ಈಸ್ ಇಂಪಾರ್ಟೆಂಟ್. ಆ್ಯಕ್ಚುಲಿ ಈ ಸರಿ ಜಾಸ್ತಿ ಸೆಕ್ಯೂರಿಟಿ ಇದೆ ಆ್ಯಂಡ್ ತುಂಬ ಜನ ವಾಲಂಟಿಯರ್ಸ್ ಎಲ್ಲ ನಿಂತಿದ್ದಾರೆ. ಫಾರೆಸ್ಟ್ ಆಫೀಸರ್ಸ್ ಬಿಟ್ಟು ಕೂಡ ವಾಲಂಟಿಯರ್ಸ್ ತುಂಬ ಜನ ಇದ್ದಾರೆ ಈ ಸರಿ. ಫೈನಲಿ ಕಾಡು ದಾರಿ ಬಿಟ್ಟು ಮೇನ್ ರೋಡಿಗೆ ಬಂದು ಒಂಥರ ರಿಲೀಫ್. ಇದೊಂಥರ ಅಲ್ಲಿಗೆ ಬಂದು ಅಲ್ಲಿ ರೀಚ್ ಆದ್ವಿ. ಇಲ್ಲಿಂದ ಇನ್ನು ಸ್ವಲ್ಪ ದೂರ, ಇಲ್ಲಿಂದ ಒಂದು ಸ್ವಲ್ಪ ದೂರ, ಇಲ್ಲಿಂದ ಒಂದು ಸ್ವಲ್ಪ ದೂರ ಅಂದ್ಕೊಂಡು ಇಲ್ಲಿಗೆ ಅರಣ್ಯ ಅದು ಮುಗೀತು. ಇಲ್ಲಿ ಒಂದು ಸಂತೆ ಥರ ಇದೆ, ಎಲ್ಲ ಐಟಮ್ ಸಿಗುತ್ತೆ. ಸಾಗ್ಯಾಗ ಇನ್ನೂ 1.5 ಕಿಲೋಮೀಟರ್ ಇದೆ ಇಲ್ಲಿಂದ. ಗೈಸ್ ಡೆಸರ್ಟ್ಸ್ ತಗೋತಿದ್ದೀವಿ. ಡೆಸರ್ಟ್ಸ್ ಇವನು ಸಿಕ್ಕಿರೋ ಸಿರುಂಡೆ ಎಲ್ಲ ಸ್ಟ್ರಾಬೆರಿ ಬೇಕಂತೆ, ಏನದು ಈ ಬ್ಲ್ಯಾಕ್ ಕರೆಂಟ್ ಬೇಕಂತೆ. ಮಿಡ್ ಡೇ ಮೀಲ್ಸ್, ಅನ್ನ ಸಾಂಬಾರು, ಮುದ್ದೆ ಉಪ್ಸಾರು, ಕಡಲೆ ಗುಗ್ರಿ. ಅವನಿಗೆ ನಮ್ಗೆ ಅನ್ನ ಸಾಂಬಾರು. ಇವನೇನು ತಿಂತಿಲ್ಲ, ಅವನಿಲ್ಲ ಬರತ್ತಾ ನೋಡಿ ಗೈಸ್. ಅಕ್ಕ ಸಿಕ್ಕಿದ್ರು ಅಂದ್ಬಿಟ್ಟು ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೋಗಲ್ಲ ಕೂತವನೆ ನೋಡಿ ಗೈಸ್. ಉಗಿತಾ ಇದ್ದೀನಿ ಮಗಕ್ಕೆ. ಗೈಸ್ ಫೈನಲಿ ಸಾಗ್ಯ ರೀಚ್ ಆಗಿ ಒಂದು ಮನೇನ ಕೂಡ ನೋಡಿ ಬುಕ್ ಮಾಡ್ಕೊಂಡಿದ್ವಿ. ಇಲ್ಲಿ ಮುಂದೆ ಇಲ್ಲಿ ಏನೇನು ಮಾಡ್ತೀವಿ ಎಲ್ಲನೂ ತೋರಿಸ್ತೀನಿ. ರೆಸ್ಟ್ ಮಾಡೋಣ ಅಂತ ಬಂದಿದ್ದೀವಿ ಮಲ್ಕೊಂಡು. ಆಮೇಲೆ ತಂಪು ಹೊತ್ತಲ್ಲಿ ಅಂದರೆ ಒಂದು 6 ಸಂಜೆ ಆದಮೇಲೆ ಹೊರಡಬೇಕು, ಬಿಕಾಸ್ ಬಿಸಿಲಲ್ಲಿ ನಡೆಯೋಕ್ಕಾಗಲ್ಲ ಅಂತ ಹೇಳಿ ಇಲ್ಲಿ ಆಲ್ಟ್ ಆಗಿದ್ದೀವಿ ಇವಾಗ. ಸೊ ಶಾಗ್ಯದಲ್ಲಿ ಮಲಗಿದ್ದು ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ವಿ. ನಮ್ಮಮ್ಮ ಚಿಕ್ಕಮ್ಮ ಅವರೆಲ್ಲ ಇನ್ನೂ ಬಂದಿರಲಿಲ್ಲ. ಸೊ ಅವ್ರು ಬರೋಷ್ಟರಲ್ಲಿ ಸ್ವಲ್ಪ ಗೇಮ್ಸ್ ಎಲ್ಲ ಆಡಿಕೊಂಡು ಟೈಮ್ ಪಾಸ್ ಎಲ್ಲ ಮಾಡಿದ್ವಿ. ನಾವು ಯಾವ ಥರ ಒಂದು ಗ್ಯಾಂಗ್ ಬಂದಿದ್ವಿ, ಅದೇ ಥರ ಒಂದು ಹಳ್ಳಿಯಿಂದ ಇನ್ನೊಂದು ಗ್ಯಾಂಗ್ ಬಂದಿತ್ತು.
ಅವರಂತೂ ಸಿಕ್ಕಾಪಟ್ಟೆ ಗೇಮ್ಸ್ ಎಲ್ಲ ಆಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು. ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಚೆನ್ನಾಗಿರುತ್ತೆ ಹಾಕೋಕ್ಕೆ ವ್ಲಾಗ್ಗೆ ಅಂತ ಹೇಳ್ಬಿಟ್ಟು ಆ ವ್ಲಾಗ್ಸ್ ಅದನ್ನೆಲ್ಲ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿದ್ದೀನಿ. ಮುಂದೆ ಅದನ್ನು ಹಾಕಿರ್ತೀನಿ, ನೋಡಿ ಎಂಜಾಯ್ ಮಾಡ್ತಾ ಇರಿ ಅಂತ ಹೇಳಿ ಇದೊಂಥರ ಕಮರ್ಷಿಯಲ್ ಬ್ರೇಕ್. ವಿಡಿಯೋ ಆಯ್ತಾರಪ್ಪ ಯಾರು ಜರ್ಗಿಲ್ಲ, ಅವ್ರು ಬೀಳ್ತವ್ರೆ ಅಷ್ಟೇ. ಯಾರು ಜರ್ಗಿಲ್ಲ ಅದು ಜರ್ಗಿಲ್ಲ. ಇಲ್ಲೇ 3/4 ಗಂಟೆ ಕೂತ್ಕೋತೀವಿ ಹಂಗೆ. ಇದೇ ಥರ ನೋಡಿದ್ರಲ್ವಾ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅವ್ರು ನೋಡಿದ್ರೆ ಸುಸ್ತಾಗಿದೆ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಆ ಬಾಡಿಲಿ ಏನು ಎನರ್ಜಿ ಇತ್ತೋ ಗೊತ್ತಿಲ್ಲ, ಎಲ್ಲ ಗೇಮ್ಸ್ನೂ ಆಡಿಕೊಂಡು ಆಮೇಲೆ ಅವರಲ್ಲಿಂದ ಹೊರಟರು. ಅದಕ್ಕೆ ಹೇಳೋದು ಹಳ್ಳಿ ದೇಹ ಗಟ್ಟಿ ದೇಹ ಅಂತ. ಸೊ ಇವರೆಲ್ಲ ಗೇಮ್ನ ಎಂಜಾಯ್ ಮಾಡಿಕೊಂಡು ನಾವು ಸ್ವಲ್ಪ ಅಲ್ಲಿ ನಮ್ಮ ಅಮ್ಮ ಚಿಕ್ಕಮ್ಮ ಅವರೆಲ್ಲ ಬರೋ ತನಕ ವೆಯ್ಟ್ ಮಾಡಿ ಆಮೇಲೆ ಅಲ್ಲಿಂದ ಹೊರಟ್ವಿ. ಇವರಿಲ್ಲಿ ಚೌಕಾಬಾರ ಆಡ್ತವ್ರೆ, ಅಲ್ಲಿ ಒಂದು ಗ್ಯಾಂಗ್ ಕ್ಯಾಮರಾ ನೋಡಿ ವೀಕ್ಷಕರೇ, ನಿಮ್ಮವರು ಹೆಬ್ಬೆಟ್ ಡಬಲ್ ಡಿಗ್ರಿ ಅಲ್ಲ, ಏನದು ಸಿಂಗಲ್ ಡಿಗ್ರಿ ನಂದು, ಅದಕ್ಕೆ ಹೆಬ್ಬೆಟ್ ಅಲ್ಲಿ ಕೇರ್ ಮಾಡ್ತಿದ್ದಾರೆ. ಇಲ್ಲಿ ಏನದು ಚೌಕಾಬಾರ ಆಡ್ತಿದ್ದಾರೆ. ಆಚೆ ಕಡೆ ಯಾವಾಗ್ಲೂ ಹುಡುಗರು ಆಡಿದ್ದು ಏನದು ಸಾಕಾ ಬೇಕಾ ಗೇಮ್. ಕ್ಯಾಮ್ರಾ ಆಡ್ತವ್ರ ಅವ್ರು. ಏನ್ ಇವ್ನು ಏನ್ ತೊದ್ಲದೇ ಇಲ್ಲ, ಎಲ್ಲೂ ಪರ್ಫೆಕ್ಟ್ ಮಿಸ್ಟರ್ ಪರ್ಫೆಕ್ಟ್ ನೀವು ಹಂಗ ಆಡ್ತಾನಲ್ಲ. ಹಾ, ಫಸ್ಟ್ ಬಿಸಿ ಕಾಯಿಸಿ ಆಟ ಆಡಿದ್ರು, ಆಮೇಲೆ ಸಾಕಾ ಬೇಕಾ ಆಡಿದ್ರು. ಒಂದೊಂದ್ ಗ್ಯಾಂಗ್ ಹಂಗ ಇದ್ಬಿಟ್ರೆ ಆಡ್ಕೊಂಡು ಹೋಗಕ್ಕೆ ಬೆನ್ಮೂಳೆ ಮುರಿದೈತದ ಅಷ್ಟೇ. ಭರತನು ಹೋಯ್ತಿದ್ದ, ಇನ್ನು ಮದ್ವೆ ಆಗಿರಲ್ಲ ಅಂತ ಭರತ ಎಲ್ಲಿ ಕೂತ್ಕೊಂಡ್ಬಿಟ್ಟ. ಮನು ಕಿತ್ಕೊಟ್ಟ ಯಾವ್ದೋ ಮನೆದು. ಅವ್ರೇನಾದ್ರು ಬೈದ್ರೆ ಮನುಗೆ ಬೈತಾರೆ. ಕೂದಲು ನೋಡು ಕರೆಂಟ್ ಹೊಡೆದು ಕಾಗೆ ತರ ಬಿಡ್ತೀನಿ. ಫೈನಲಿ ಬಂದ್ರು ಇವರು. ಎಷ್ಟು ಗಂಟೆಗೆ ಬಂದವ್ರು ಗೊತ್ತಾ? ಇವಾಗ ಟೈಮು 5:30 ಬಂದವ್ರು ಇವರೆಲ್ಲ. ನಾವು 3 ಗಂಟೆಗೆಲ್ಲ ಬಂದವ್ ನಾವಿಲ್ಲಿ. ಇವ್ರಿನ್ನ ಪ್ರಿಪ್ರೇಷನ್ಸ್ ಗೈಸ್, ವಿ ಆರ್ ಆಲ್ ಸೆಟ್ ಮತ್ತೆ ಹೋಗಕ್ಕೆ ಹೊರಡಕ್ಕೆ. ಟೈಮ್ ಎಷ್ಟು ತೋರಿಸು ಫೋನಲ್ಲಿ ಗೈಸ್? 6 o'clock ಆ್ಯಂಡ್ ಎಲ್ಲ ಸ್ವಲ್ಪ ಬಿಸಿಲೆಲ್ಲ ಹೊರಟೋಗಿದೆ, ಇನ್ನೂ ಬೆಳಕಿದೆ. ಹೊರಟಿದ್ದೀವಿ, ಪ್ರಿಪ್ರೇಷನ್ಸ್ ಮಾಡ್ಬೋದು. ಅರ್ಲಿಲ್ ಚಾಂಪ್ ಸುಸ್ತಾಯ್ತಿದ್ದೀನಾ? ಸುಸ್ತಾಯ್ತೈತಾ? ಇನ್ನು ಎಷ್ಟು ದಿನ ನಡೀತೀಯಾ? ಜಾಸ್ತಿ ದಿನ. ದೇವಸ್ಥಾನ ಹೋಗೋ ಗಂಟ ನಡಿ. ಅವರಮ್ಮ ಫುಲ್ ಸುಸ್ತಾಗ್ಬಿಟ್ಟವ್ರೆ. ಹೇಳ್ತಿದ್ರಲ್ಲ ಈ ಮನೆಯಲ್ಲಿ ನೆಲೆಗೊಡಲು ಅಲ್ಲ, ಅವ್ರಿಗೆ ಹೇಳಲು. ಅಂಟೆ ತುಂಬಾ ಥ್ಯಾಂಕ್ಸ್ ಅಂಟೆ, ಧನ್ಯವಾದ ಕನ್ನಡದಲ್ಲಿ. ಹೇಳಿದ್ನಲ್ಲ ಅವನು. ಹಂಗಲ್ಲ, ಇವಾಗ ಎಲ್ಲರೂ ಒಟ್ಟಿಗೆ ಹೊರಟಿದ್ದೀವಿ. ಇವಾಗ ನಾವೊಂದ್ ಮೂಲೆಗೆ ಹೋಯ್ತೀವಿ, ಅವ್ರೊಂದ್ ಮೂಲೆಗೆ ಹೋಯ್ತಾರೆ. ಈಗೆಲ್ಲ ಸ್ವಲ್ಪ ಸ್ಲೋ ಆಗ್ಬಿಡ್ತಾರೆ, ಸ್ವಲ್ಪ ಫಾಸ್ಟ್ ಆಗ್ಬಿಡ್ತಾರೆ. ಎಲ್ಲ ಅವ್ರ ಪೇಸ್ ಅಲ್ಲಿ ಹೋಗ್ತಾರೆ. ನೆಕ್ಸ್ಟ್ ಮೀಟ್ ಮಾಡೋದು ಒಂಟಿ ಮನೆ ಹತ್ರ. ಒಂಟಿ ಮನೆ ಮಕ್ಕಳು ಯಾರ ನೋಡಲು
ಜೈ ಮಾತ್ ಮಳೆಯ ಆಳೆ ಮಳೆ ಏಳು ಮಳೆ ಗೊಂಜ ಮಳೆ ಕೊರಗಂಜ ಮಳೆ 77 ಮಳೆ ಎಲೆ ತಪ್ಪದೆ ನೆಲೆದು ನಾಟವಾಡಂತ ಮುದ್ದು ಮಾದಪ್ಪಂಗೊಂದ್ಸರಿ ಉಗೇಂದ್ರಪ್ಪ ಕಾಳ್ಬೆಟ್ಟಕ್ಕೊಂದ್ಸರಿ ಉಗೇಂದ್ರಪ್ಪ ಚಿನ್ನ ತೆರ್ಗೊಂದ್ಸರಿ ಉಗೇಂದ್ರಪ್ಪ ಬೆಳ್ಳಿ ತೆರ್ಗೊಂದ್ಸರಿ ಉಗೇಂದ್ರಪ್ಪ 77 ಮಳೆ ಮಾದಪ್ಪಂಗೊಂದ್ಸರಿ ಉಗೇಂದ್ರಪ್ಪ ಸಾರಲ್ ಮಠಕ್ಕೊಂದ್ಸರಿ ಉಗೇಂದ್ರಪ್ಪ ಜೈ ಮಾತ್ ಮಳೆಯ. ಆಯ್ತು ಟೈಮು 6:37 ಆಗಿರ್ಬೇಕಲ್ವೇನ್ರ ಕತ್ಲೆ ಆಗ್ತಿದೆಯಲ್ಲ ಸೊ ರೋಡ್ ಕಾಣಲ್ಲ ಹೌದೌದೌದು ಅದಕ್ಕೆ ಎಲ್ಲ ನೀನು ಕಾಣ್ತಾ ಇಲ್ಲ ನೀನು ಕಾಣ್ತಾ ಇಲ್ಲ ನಡಿಯಲ್ಲಿ ನೀ ಇನ್ನೂ ಕಾಣ್ತಲ್ಲ ಕಣ ಕತ್ಲಲ್ಲಿ. ಬೇಡ ನೀನೇ ಬಾರಿ ಬೆಳ್ಳೆ ಟಾರ್ಚ್ ಆಗ್ತಾ ಇದೀನಿ ಕಾಣ್ತಾ ಇದೆಯಾ ಬಿಸಿ ಬಿಸಿ ಪುಳಿಯೋಗರೆ ಏನೇನು ಪುಳಿಯೋಗರೆ ಸ್ಟ್ಯಾಂಡಿಗೆ ಮೊಸರನ್ನ ಇಲ್ಲಿ ಮೊಸರನ್ನ ಬೇರೆ ಬೇಕಾ ನೋಡ್ವಾ ನೋಡಿ ಇವಾಗ ಇದು ಉಪ್ಸಾರು ಮುದ್ದೆ ಕೊಡ್ತಾರೆ ಪ್ರತಿ ವರ್ಷ ಇಲ್ಲಿ ಬಂದು ಉಪ್ಸಾರು ಮುದ್ದೆನೇ ಮಾಡಿರ್ತಾರೆ ಬೇರೆ ವೆರೈಟಿ ಇರಲ್ಲ ಈ ತರ ನೀರ್ ಪ್ಯಾಕೆಟ್ ಕೊಡ್ತಾರೆ. ಅದನ್ನು ಈ ವರ್ಷ ಇದಾರ ಕೊಟ್ಟಿದ್ರಾ ಅವ್ನು ನೀರೇ ಕುಡಿತಾವನೆ ಗೈಸ್ ತಪ್ಪು ತಿಳ್ಕೊಬಿಡಿ ನೀರೇ ಕುಡಿತಾವನು ಅವನು ತಿಂತಾರಂತೆ ನಾವೆಲ್ಲ ಅರ್ಧ ಡೇಟು ನೆಕ್ಸ್ಟ್ ಡೆಸ್ಟಿನೇಷನ್ ರೀಚ್ ಆಗಿ ಅಲ್ಲಿ ಮಲ್ಕೊಂತೀವಿ ಅದೇ ಇವತ್ತಿಗೆ ಲಾಸ್ಟ್ ಡೆಸ್ಟಿನೇಷನ್ ಬೇಕಿತ್ತು ನೆಕ್ಸ್ಟ್ ಅರ್ಲಿ ಮಾರ್ನಿಂಗ್ ಎದ್ದು ಮತ್ತೆ ವಾಕ್ ಮಾಡೋಕ್ಕೆ ಸೊ ಇವತ್ತಿಗೆ ಇನ್ನೊಂದು 3 ಕಿಲೋಮೀಟರ್ ಐತೆನಾ 4-5 6-7 3ರಿಂದ 4 ಕಿಲೋಮೀಟರ್ ಇನ್ನೂ ಬಾಕಿ ಇರೋದು ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ಆಮೇಲೆ ಲಾಸ್ಟಲ್ಲಿ ಬ್ಲಾಗ್ ಎಂಡ್ ಮಾಡಬೇಕಾದ್ರೆ ಹೇಳ್ತೀನಿ ಟೋಟಲಿ ನಾವು ಈ ವರ್ಷ ಅಂದರೆ ಇವತ್ತು ಎಷ್ಟು ಕಿಲೋಮೀಟರ್ ನಡೆದಿದ್ದೀವಿ ನಾವು ದಾರಿ ತಪ್ಪಿಬಿಡ್ತೀವಿ ಅಂದ್ಬಿಟ್ಟು ಈ ಆರ್ಗನೈಸರು ನಮಗಿಂತ ಮುಂಚೆ ಬಂದ್ಬಿಟ್ಟು ಇಲ್ಲೇ ಕುತ್ಕೊಂಡು ಕಾಯ್ತಾವ್ರೆ ನಮಗೋಸ್ಕರ. ಫೈನಲಿ ಡೇ 2ನ ನಡಿಗೆನ ಇಲ್ಲಿಗೆ ನಿಲ್ಲಿಸಿದ್ವಿ ನಾವು. ಸೊ ನಾವು ಸ್ಟಾರ್ಟ್ ಮಾಡಿದ್ದು ಕಾವೇರಿ ದಡದಿಂದ ಕೌಗೋಲ್ತಿಟ್ಟು ಹತ್ತಿ ಆಮೇಲೆ ಶಾಗ್ಯಾಗೆ ಬಂದು ಊಟ ಮಾಡಿ ಶಾವ್ಗ್ಯಾದಿಂದ ಹೊರಟು ಈ ಒಂಟಿ ಮನೆಗೆ ಬಂದು ಇಲ್ಲಿವರೆಗೂ ಅಪ್ರಾಕ್ಸಿಮೇಟಾಗಿ ಎಲ್ಲೂ ನಾವು ಎಕ್ಸಾಕ್ಟ್ ಹೇಳೋಕ್ಕಾಗಲ್ಲ. ಸೊ 28 to 30 ಕಿಲೋಮೀಟರ್ಸ್ ನಡೆದಿದ್ದೀವಿ ಇಲ್ಲಿ ತನಕ. ಸೊ ಈ ಒಂಟಿ ಮನೆಯಿಂದ ಬೆಳಗ್ಗೆ ಎದ್ದು ಹೊರಡಬೇಕು, ಬೆಳಗ್ಗೆ ಒಂದು 2 ಗಂಟೆ 3 ಗಂಟೆಗೆಲ್ಲ ಹೊರಡಬೇಕು ಅಂತ ಡಿಸೈಡ್ ಮಾಡಿ ಎಲ್ಲರೂ ಬಂದಿದ ತಕ್ಷಣ ಮಲ್ಕೊಂಡ್ವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತಾಳ್ ಬೆಟ್ಟಕ್ಕೆ ಹೇಗೆ ರೀಚ್ ಆದ್ವಿ, ಯಾವ ರೂಟ್ ತೊಗೊಂಡ್ವಿ, ಹಳ್ಳಿಯಿಂದ ರೋಡ್ಗೆ ಹೋಗೋಕ್ಕೆ ಎಷ್ಟೊತ್ತಾಯಿತು, ರೋಡಲ್ಲಿ ನಾವೆಷ್ಟು ದೂರ ನಡೆದಿದ್ದೀವಿ ಎಲ್ಲನೂ ತೋರಿಸ್ತೀನಿ. ನೆಕ್ಸ್ಟ್ ವ್ಲಾಗ್ಗೋಸ್ಕರ ಕಾಯ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. I'll see you in the next vlog. Until then, see you, tata, bye bye.